ಸಾರಿಗೆ ಸಂಸ್ಥೆಗಳ ಸಮಸ್ತ ನೌಕರರಿಗೆ ವಂದನೆಗಳು. ಮೊದಲನೆಯ ಕಂತಾಗಿ 450 ಕೋಟಿ ರೂಪಾಯಿ ಅರಿಯರ್ಸನ್ನು ನಾಳೆ 11ನೇ ತಾರೀಕು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಎಲ್ಲರಿಗೂ ಬರುತ್ತೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ತಮ್ಮ ಹೋರಾಟದ ಫಲ ಸಿಕ್ಕಿದ್ದಕ್ಕಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾನು ಏನು ಬಣಗಳಾಗಿ ಒಕ್ಕೂಟ ಮತ್ತು ಜಂಟಿ ಕ್ರಿಯಾ ಸಮಿತಿ ಅಂತ ಹೇಳಿ ಅಲ್ಲಿ ಒಂದು 4-5 ಸಂಘಗಳು, ಇಲ್ಲಿ ಒಂದು 5-6 ಸಂಘಗಳು ಸೇರಿ ಕಳೆದ 2 ವರ್ಷಗಳಿಂದಲೂ ಏನು ಹೋರಾಟ ಮಾಡ್ತಿದ್ವು, ಆ ಹೋರಾಟಕ್ಕೆ ಪ್ರತಿಫಲ ಈಗ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ನಿಜ ಹೇಳಬೇಕಂತಂದರೆ ಇನ್ನೊಂದಷ್ಟು ಒಗ್ಗಟ್ಟು, ಒಬ್ಬರಲ್ಲಿ ಒಬ್ಬರು ಒಳಗೊಳ್ಳುವ, ಒಬ್ಬರ ಮಾತನ್ನು ಇನ್ನೊಬ್ಬರು ಅನುಮೋದಿಸುವ ರೀತಿಯಲ್ಲಿ ಒಂದು ಮತ್ಸುದಿತನನ್ನು ಪ್ರದರ್ಶಿಸಿದರೆ ಇಷ್ಟು ಕಷ್ಟ ಇದೆ, ಇನ್ನೂ ಸಲೀಸಾಗಿ ಇನ್ನೂ ಮತ್ತು ಹೆಚ್ಚಿನ ಪ್ರತಿಫಲವನ್ನು ನಾವು ಪಡಿಬಹುದಾಗಿತ್ತು ಅನ್ನೋ ಹಿನ್ನೆಲೆಯಲ್ಲಿ ನಾನು ಭಾಳ ಸಾರಿ ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದೇನೆ. ಏನೇ ಆಗಲಿ, ಜಂಟಿ ಕ್ರಿಯಾ ಸಮಿತಿ 20ನೇ ತಾರೀಕು ಏನು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಗುಂಪಾದ ಒಕ್ಕೂಟದ ಪದಾಧಿಕಾರಿಗಳು ಬೇಷರತ್ತಾಗಿ ಈಗಾಗಲೇ ಬಹುಶಃ ಬೆಂಬಲ ಕೊಟ್ಟಿದ್ದಾರೆ. ಆ ಬೆಂಬಲ ಪತ್ರವನ್ನು ಸಹ ಅವರು ಏನು ಜಂಟಿ ಕ್ರಿಯಾ ಸಮಿತಿಯ ನಾಯಕಿಯವರಿಗೆ ಸಲ್ಲಿಸಿದ್ದಾರೆ, ಅದು ನೋಡಿದ್ವಿ. ಆದರೂ ಕೆಲವರು ಅದರದ್ದು ಬಗ್ಗೆ ಕೆಲವು ಮಾತುಗಳು ಆಡ್ತಿದ್ದಾರೆ, ಅದು ಬೇರೆ ವಿಚಾರ. ಏನಿಹೋ ಒಂದು ಅಭಿಪ್ರಾಯಕ್ಕೆ ಬರುವುದೇ ಒಗ್ಗಟ್ಟು ಅಂತ. ಒಗ್ಗಟ್ಟು ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಏನಲ್ಲ. ನಾವು ಏನು ಹೇಳ್ತೇವೆ ಅದನ್ನು ಅನುಮೋದಿಸಿ ಆ ರೀತಿಯಲ್ಲೇನೇ ಇನ್ನೊಬ್ಬರೂ ಹೇಳೋದನ್ನೇ ಒಗ್ಗಟ್ಟು ಅಂತ ಕರೆಯೋದು. ಅದ್ರದ್ದು ಬಗ್ಗೆ ಇದೇನು ಹೇಳಲಿಕ್ಕಾಗೋದಿಲ್ಲ. ಏನಿಹೋ ಈ ಸಂದರ್ಭದಲ್ಲಿ ಅರಿಯರ್ಸ್ ಬಗ್ಗೆ ಮತ್ತು 1/1/24 ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದ್ರ ಬಗ್ಗೆ 2 ಗುಂಪುಗಳಲ್ಲಿ ಭಿನ್ನಾಭಿಪ್ರಾಯ ಇರಲಿಲ್ಲ. ಆದರೆ ಆ 18ನೇ ತಾರೀಕು ಜನವರಿ ಸಾಯಂಕಾಲ ಸರ್ಕಾರ ಏನು ಒಂದು ನೋಟಿಫಿಕೇಷನ್ ಹೊರಡಿಸಿ 26 ತಿಂಗಳು ಅರಿಯರ್ಸ್ ಕೊಡ್ತೇವೆ ಮತ್ತು 1/4/25 ವೇತನ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ ಮೇಲೆ ಅದ್ರದ್ದು ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ಕೊಸರಾಟ ಮತ್ತು ಆ ವಿಚಾರವನ್ನು ಹಿಡ್ಕೊಂಡು ಮತ್ತೆ ಮುಂದುವರೆದಿದ್ದು ಬಹುಶಃ ಈ ಗೊಂದಲಕ್ಕೆ ಕಾರಣ ಆಗಿತ್ತು. ಈಗಲೂ ಆ 2 ಬೇಡಿಕೆಗಳನ್ನು 2 ಗುಂಪುಗಳು ಕೈ ಬಿಟ್ಟಾಗೇ ಇಲ್ಲ. ಏನೇ ಆಗಲಿ, ಮೊನ್ನೆ 29ನೇ ತಾರೀಕು ಮೀಟಿಂಗ್ ಆದಾಗ ಒಂದು ವಿಚಾರ ಇದ್ದಿದ್ದೇನಪ್ಪ ಅಂದರೆ ವೇತನ ಪ್ರಮಾಣ ಅಂದರೆ ಶೇಕಡಾವಾರು ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ. ಮ್ಯಾನೇಜ್ಮೆಂಟು 7% ಮಾತ್ರ ಹೆಚ್ಚಳ ಮಾಡ್ತೇವೆ ಅಂತ ಅದಕ್ಕೆ ಮೊದಲೇ ಹೇಳಿದರು. 25% ವೇತನ ಹೆಚ್ಚಳ ಕೊಡಬೇಕು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿಯವರು ಮತ್ತು ಸಮಾನ ವೇತನ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಅಂದಾಜು 40% ಹೆಚ್ಚಳ ಕೊಡಬೇಕು ಅಂತೇಳಿ ಒಂದು ಏನು ಕೂಟದವರು ಒತ್ತಾಯಿಸ್ತಾ ಇದ್ದರು. ಆದರೆ ಆ ಇಬ್ಬರೂ ಸಹ ಆವತ್ತಿನ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಒಂದು ವಿವೇಚನೆ, ಮತ್ಸುದ್ದಿತನ, ಸಾಮಾನ್ಯ ತಿಳುವಳಿಕೆ ಬಳಸಿ ಮಾತನಾಡಿದ್ದಿದ್ದರೆ ಬಹುಶಃ ಆವತ್ತು ಭಾಳ ಮ್ಯಾಕ್ಸಿಮಮ್ ಇದು ಪರಿಹಾರ ತೊಗೋಬೋದಾಗಿತ್ತು, ಅಂದರೆ ಹೆಚ್ಚಳ ತೊಗೋಬೋದಾಗಿತ್ತು ಪರ್ಸೆಂಟೇಜು. ಉದಾಹರಣೆಗೆ 25% ನಾವು ಕೇಳಿದ್ದೇವೆ, ನೀವು 7%ಗೆ ನಿಂತಿದ್ದೀರಿ. ಈ ಸಂದರ್ಭದಲ್ಲಿ ನಾವು ಕೆಳಗೆ ಬರೋದು, ನೀವು ಮೇಲೆ ಬರೋದು, ಯಾವುದೋ ಒಂದು ಹಂತಕ್ಕೆ ನಿಲ್ಲೋದೇ ಪರಿಹಾರ. ನಾವು ಈಗ ಸವಾಲು ಹಾಕಿದ ರೀತಿಯಲ್ಲಿ 9% ಕೆಳಕ್ಕೆ ಇಳಿಯೋಕ್ಕೆ ರೆಡಿ ಇದ್ದೇವೆ, ನೀವು 9% ಮೇಲೆ ಬನ್ನಿ ಅನ್ನೋ ಒಂದು ಸವಾಲು ಹಾಕಿದ್ದಿದ್ದರೆ, ಅಂದರೆ 25%ನಿಂದ 9% ಕಡಿಮೆ ಕೆಳಗೆ ಇಳಿದರೆ 16% ಆಗುತ್ತೆ. 7%ನಿಂದ 9% ಮೇಲಕ್ಕೆ ಏರಿದ್ರೆ ಅದು 16% ಆಗುತ್ತೆ. ಕಳೆದ 23ರ ಸಂದರ್ಭದಲ್ಲಿ 15% ಮಾತ್ರ ವೇತನ ಹೆಚ್ಚಳ ಮಾಡಿಸ್ಲಿಕ್ಕೆ ಆಗಿತ್ತು. ಈಗ 1% ಆದರೂ ಹೆಚ್ಚಳ ಮಾಡಿದರೆ ಅದು ನೌಕರರ ಸಂಘಗಳ ಮತ್ತು 2 ಬಣಗಳ ಮತ್ತು ಎಲ್ಲರದ್ದು ಜಯ ಆಗ್ತಿತ್ತು. ವಿನ್ ಆ್ಯಂಡ್ ವಿನ್ ಪೊಸಿಷನ್ನಲ್ಲಿ ನಾವು ಸಂಭ್ರಮ ಆಚರಣೆ ಮಾಡ್ಬೋದಾಗಿತ್ತು. ಆವತ್ತು ಆ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಮತ್ತು ಮರುದಿನವೇ
20ನೇ ತಾರೀಕಿನಿಂದ ನಾವು ಮುಷ್ಕರ ಮಾಡ್ತೀವಿ ಅಂತ ಒಂದು ಗುಂಪಿನವ್ರು ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಕೊನೆಗೆ 4ನೇ ತಾರೀಕು ಧರಣಿ ಸತ್ಯಾಗ್ರಹ ಮಾಡಿದಂತಹ ಕೂಟದ ಮುಖ್ಯಸ್ಥರು ಆನಂತರ ನೇರವಾಗಿ ಹೋಗಿ ಆ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನಿನ ಅಧ್ಯಕ್ಷಿಣಿ ಆಗಿರುವಂತಹ ಮೇಡಮ್ನವ್ರಿಗೆ ಒಂದು ಪತ್ರ ಕೊಟ್ಟು ನಾವು ನೀವು ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಹೋರಾಟ ರೂಪಿಸೋಣ ಇತ್ಯಾದಿ ಇತ್ಯಾದಿ ಏನು ಹೇಳಿದ್ದಾರೆ, ಅದು ಒಂದು ಒಳ್ಳೆಯ ಲಕ್ಷಣ ಅಂತಲೇ ನಾನು ಕರಿತೇನೆ. ಆದರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಈ ಒಂದು ಸಮಸ್ಯೆಯನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಮಾತ್ರವೇ ನೌಕರರಲ್ಲಿ ಆತ್ಮವಿಶ್ವಾಸ, ಜನರಲ್ಲಿ ಒಂದು ಬೆಂಬಲ ಕೊಡುವಂತಹ ಮನಸ್ಥಿತಿ ಮತ್ತು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂತಂದರೆ ಇಲ್ಲಿ ಉದಾಹರಣೆಗೆ ಈ ರೀತಿ 16% ಮಿನಿಮಮ್ ಕೊಡಲೇಬೇಕು ಅನ್ನೋದನ್ನು ಆವತ್ತು ಏನು ಮಾಡೋಕ್ಕಾಗಲಿಲ್ಲ. ಈಗ ಆ ವಿಚಾರವನ್ನು ಎತ್ಕೊಂಡು ಎಲ್ಲ ಸಂಘಟನೆಗಳ ಒಂದು ಮೀಟಿಂಗ್ ಕರೆಯಿರಿ, ಆ ಮೀಟಿಂಗಲ್ಲಿ ಈ ವಿಚಾರವನ್ನು ಮಾತಾಡೋಣ ಅನ್ನೋದಾದರೂ ಆಗ್ಬೋದಾಗಿತ್ತು. ಅಥವಾ ಜಂಟಿ ಕ್ರಿಯಾ ಸಮಿತಿಯಿಂದ ಒಂದು 2 ಮತ್ತು ಕೂಟದಿಂದ ಒಂದು 2 ಚೀಫ್ ಮಿನಿಸ್ಟರ್ ಹತ್ರಕ್ಕೆ ಒಂದು ಡೆಲಿಗೇಷನ್ ಹೋಗಿ ನಾವು ಈ ಒಂದು ಸೂತ್ರವನ್ನು ಇಟ್ಟಿದ್ದರೆ ಚೀಫ್ ಮಿನಿಸ್ಟರ್ ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ ಹೇಳುವ ಹಿನ್ನೆಲೆಯಲ್ಲಿ ನಾನು ಹೇಳುವುದೇನು ಅಂತಂತಂದರೆ, ಈಗಲೂ ಕಾಲ ಮಿಂಚಿಲ್ಲ. 20ನೇ ತಾರೀಕಿನ ಒಳಗಾಗಿ ಈ ಸಮಸ್ಯೆಗಳ ಬಗ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಚರ್ಚೆ ಆಗಲಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಒಂದು ಸಂಘಟನೆಗಳಿಗೆ, ನಮ್ಮ ನೌಕರರಿಗೆ ಮತ್ತು ಆಡಳಿತ ವರ್ಗಕ್ಕೆ ವಿನಂತಿಸ್ಕೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಬಳಸ್ತೇನೆ. ನಮಸ್ಕಾರ.